ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ BPL ಕಾರ್ಡ್ ಇರುವವರಿಗೆ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ರೇಷನನ್ನು ಪಡಿತಾ ಇರುವವರಿಗೆ ಅಂದರೆ ಅಕ್ಕಿಯನ್ನು ಪಡಿತಾ ಇರುವವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಗರೀಬ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ಅಕ್ಟೋಬರ್ದಿಂದ ಗೋಧಿ ಹಂಚಿಕೆಯನ್ನು ಏರಿಕೆ ಮಾಡುತ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇಂದು ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ ನೆನ್ನೆನೆ ಮಾಹಿತಿಯನ್ನು ಕೊಟ್ಟಿದೆ. ಗರೀಬ ಕಲ್ಯಾಣ ಯೋಜನೆ ಅಂತ ಅಂದರೆ ಏನು ಪ್ರತಿ ತಿಂಗಳು ಅಕ್ಕಿಯನ್ನು ಪಡಿತಾ ಇರುತ್ತೀರಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ. ಸೊ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ಕೊಡುತ್ತಿರುವ ಅಕ್ಕಿ ಇದು ಕೇಂದ್ರ ಸರ್ಕಾರದ ಗರೀಬ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಕೊಡುತ್ತಿರುವಂಥದ್ದು ಅಕ್ಕಿ. ಇದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇಲ್ಲಿ ಅಕ್ಕಿ ಕೊಡ್ತಾ ಇಲ್ಲ, ಬಟ್ ಹಣವನ್ನು ಕೊಡುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಇದು ಕರ್ನಾಟಕದ್ದು, ಇದು ಗರೀಬ ಕಲ್ಯಾಣ ಯೋಜನೆ ಇದು ಕೇಂದ್ರ ಸರ್ಕಾರದ್ದು. ಸ್ಪಷ್ಟವಾಗಿ ಏನು ನಾವು ಪ್ರತಿ ತಿಂಗಳು 5 kg ಅಕ್ಕಿ ಪಡಿತಾ ಇದ್ದೀವಲ್ಲ, ಕೇಂದ್ರದ ಕಡೆಯಿಂದ ಅಕ್ಕಿ ಕೊಡುತ್ತಿದ್ದಾರೆ. ಮತ್ತು ಇನ್ನು ಕೆಲವು ಕಡೆ ಅಕ್ಕಿ ಮತ್ತು ರಾಗಿ, ಅಕ್ಕಿ ಮತ್ತು ಗೋಧಿ ಕೊಡ್ತಾ ಇದ್ದಾರೆ. ಸೊ ಯಾವುದೇ ಕೊಟ್ಟರು 5 kg, ಸೊ ಏನಾದರೂ ಕೊಡುತ್ತಿದ್ದಾರೆ ಅಕ್ಕಿ ಜೊತೆ. ಇನ್ನು ಉಳಿದಂತಹ ಆಹಾರ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಗರೀಬ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಇನ್ನು ಮುಂದೆ ಅಂದರೆ ಅಕ್ಟೋಬರ್ನಿಂದ ಹೆಚ್ಚುವರಿ ಅಕ್ಕಿ ಗೋಧಿಯನ್ನು ಕೊಡುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಈಗ ಏನು ಗೋಧಿಯನ್ನು ಕೊಡ್ತಾ ಇದ್ದಾರಲ್ಲ ಅದಕ್ಕಿಂತ 1 ರಿಂದ 2 kg ಜಾಸ್ತಿನೇ ಕೊಡಬಹುದು. ಕೆಲವು ಕಡೆಗಳಲ್ಲಿ ರಾಗಿಯನ್ನು ಮತ್ತು ಕೊಡ್ತಾ ಇದ್ದಾರೆ. ಸೊ ಆ ಕಡೆಗಳಲ್ಲಿ ರಾಗಿಯನ್ನು ಜಾಸ್ತಿ ಕೊಡುತ್ತಾರೆ ಅಥವಾ ಗೋಧಿಯನ್ನು ಕೊಡ್ತಾರೆ, ಅದು ಮುಂದಿನ ತಿಂಗಳು ಗೊತ್ತಾಗುತ್ತೆ. ಬಟ್ ಹೆಚ್ಚುವರಿಯಾಗಿ ಗೋಧಿಯನ್ನು ಕೊಡುತ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ BJP ಸರ್ಕಾರ ಬಂದು 100 ದಿನ ಕಂಪ್ಲೀಟ್ ಆಗಿರುವುದರಿಂದ ಈ ಒಂದು ಯೋಜನೆ ಹೆಚ್ಚುವರಿಯಾಗಿ 35 ಲಕ್ಷ ಟನ್ ಗೋಧಿ ಹಂಚಿಕೆ ಮಾಡುವುದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನು ಅಂದರೆ ಫಲಾನುಭವಿಗಳಿಗೆ ಅಂದರೆ ಗರೀಬ ಕಲ್ಯಾಣ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಗೋಧಿ ಮತ್ತು ಅಕ್ಕಿಯನ್ನು ಸಮಾನ ಪ್ರಮಾಣದಲ್ಲಿ ವಿತರಣೆ ಮಾಡಲಾಗುತ್ತದೆ. ಅಂದರೆ ಈಗ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಕೆಲವು ಕಡೆಗಳಲ್ಲಿ 5 kg ಅಕ್ಕಿಯನ್ನು ಹಾಗೇನೆ 2 kg ಗೋಧಿಯನ್ನು ಕೊಡುತ್ತಾರೆ ಇದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ 2 kg ರಾಗಿಯನ್ನು ಕೊಡ್ತಾ ಇದ್ದಾರೆ. ಸೊ ಏನು ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ಲ ಅದರ ಸಮಾನವಾಗಿ ಇವಾಗ 3 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ಗೋಧಿಯನ್ನು ಕೂಡ ವಿತರಣೆ ಮಾಡುವುದಕ್ಕೆ ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ಅಂದರೆ 3 kg ಅಕ್ಕಿಯನ್ನು ಕೊಡ್ತಾ ಇದ್ದಾರಂತೆ, ಅಂದರೆ ಇನ್ನು 3 kg ಗೋಧಿಯನ್ನು ಕೊಡುತ್ತಾರೆ. ಇದರ ಎಕ್ಸಾಂಪಲ್ ಯಾವುದು ಅಂದರೆ ಯಾವುದೇ ರೀತಿ ಬೇಕಾದರೂ ಚೇಂಜ್ ಆಗಬಹುದು. ಇದು ಮುಂದಿನ ತಿಂಗಳಿಂದ ಅಕ್ಟೋಬರ್ನಿಂದ ಜಾರಿಗೆ ಬರುತ್ತದೆ. ನೋಡೋಣ ಯಾವ ರೀತಿಯಾಗಿ ಕೊಡುತ್ತಾರಂತೆ. ಇದು ಮುಂದಿನ ವರ್ಷದ ಮಾರ್ಚ್ ತಿಂಗಳಲ್ಲಿ ಇದೇ ರೀತಿಯಾಗಿ ಮುಂದುವರಿಯುತ್ತಂತೆ. ಇದು ಉಚಿತವಾಗಿ ರೇಷನ್ ಪಡಿತಾ ಇರುವವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಗೋಧಿ ಉತ್ಪಾದನೆಯನ್ನು ಕೂಡ ಜಾಸ್ತಿ ಆಗಿದೆ ಅಂತೆ ದೇಶದಲ್ಲಿ. ಅಂದರೆ ಭಾರತದಲ್ಲಿ 2023 ಮತ್ತು 2024ನೇ ವರ್ಷದಲ್ಲಿ 11.29 ಕೋಟಿ ಟನ್ ಗೋಧಿ ಉತ್ಪಾದನೆ ಆಗಿದಂತೆ. ಸೊ ಹೀಗಾಗಿ ದಾಸ್ತಾನು ಸಾಕಷ್ಟು ಇದೆಯಂತೆ. ಹಾಗಾಗಿ ಹೆಚ್ಚುವರಿಯಾಗಿ ಗೋಧಿಯನ್ನು ಕೊಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದಂತೆ. ಮುಂದಿನ ತಿಂಗಳು ಅಕ್ಟೋಬರ್ನಿಂದ ಹೆಚ್ಚುವರಿಯಾಗಿ ಗೋಧಿ ಗರೀಬ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಸಿಗ್ತಾ ಇದೆ. ಇದಿಷ್ಟು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಆಗಿರ್ತದೆ. ಈ ಒಂದು ವಿಡಿಯೋನ ಯಾರ್ಯಾರ ಹತ್ರ BPL ಕಾರ್ಡ್ ಇದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.